ನಮಸ್ಕಾರ ಗೆಳೆಯರೆ, ನಾನು BR ನಾಯ್ಡು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ಮೂಲಭೂತವಾದ 3 ಸಿದ್ಧಾಂತಗಳೆಂದರೆ ಸುಳ್ಳು, ಸುಳ್ಳು ಹಾಗೂ ಸುಳ್ಳು. ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ದೇಶವನ್ನುದ್ದೇಶಿಸಿ ಮಾಡಿರುವ ಭಾಷಣ ಕೇವಲ ಭಾರತದ ಪ್ರಜೆಗಳಿಗೆ ಮಾತ್ರವಲ್ಲ, ಪ್ರಧಾನಮಂತ್ರಿ ಹುದ್ದೆಗೂ ಸಹ ಅತ್ಯಂತ ಹೀನ ರೀತಿಯಲ್ಲಿ ಕಳಂಕ ತರುವಂತದ್ದಾಗಿದೆ. ಚುನಾವಣೆ ಗೆಲ್ಲಲು ಎಂಥ ನೀಚತನ ರಾಜಕಾರಣವನ್ನಾದರೂ ಮಾಡಬಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ತಮ್ಮ ಆತ್ಮಸಾಕ್ಷಿಯನ್ನು 3 ಕಾಸಿಗೆ ಹರಾಜು ಹಾಕಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆಗಳು ಹತ್ತಿರವಿರುವ ಈ ಸಮಯದಲ್ಲಿ ನೇರವಾಗಿ ಕಾಂಗ್ರೆಸ್ ಹಾಗೂ ಜಾತ್ಯತೀತ ಪಕ್ಷಗಳ ವೈಯಕ್ತಿಕ ತೇಜೋವಧೆಗೆ ಮುಂದಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಹೀನಾಯವಾದ ಸೋಲಿನ ಭೀತಿಯಲ್ಲಿ ಸಿಲುಕಿರುವುದು ಖಚಿತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೆಲವು ಪ್ರಶ್ನೆಗಳಿವೆ. ಇದಕ್ಕೆ ಮೋದಿ ಎಂದಿಗೂ ಉತ್ತರಿಸುವುದಿಲ್ಲ. ಆದರೆ ಧೈರ್ಯವಿರುವ ಯಾವುದಾದರೂ ಬಿಜೆಪಿ ನಾಯಕ ಉತ್ತರಿಸುವ ಸಾಹಸ ಮಾಡಬಹುದು. ಸತತವಾಗಿ 2 ಬಾರಿ ಅಕ್ರಮ ರೀತಿಯಲ್ಲಿ ಅಧಿಕಾರ ಹಿಡಿದು ಆಡಳಿತ ನಡೆಸಿದ ನೀವು ಮಹಿಳಾ ಮೀಸಲಾತಿ ಮಸೂದೆಯನ್ನು ಏಕೆ ಜಾರಿಗೆ ತರಲಿಲ್ಲ? ಕಾಂಗ್ರೆಸ್ ಪಕ್ಷವು ದಶಕಗಳ ಹಿಂದೆಯೇ ಅನುಮೋದಿಸಿದ್ದ ಮಹಿಳಾ ಮೀಸಲಾತಿ ಮಸೂದೆಯನ್ನು ನಿಮಗೆ ಬೇಕಾದಂತೆ ಬದಲಿಸಿದ್ದು ಏಕೆ? ಮಹಿಳಾ ಮೀಸಲಾತಿ ಮಸೂದೆಯಂತಹ ಮಹತ್ವದ ಮಸೂದೆ ಜಾರಿಗೆ ತರುವ ಮುನ್ನ ಎಲ್ಲಾ ಪಕ್ಷಗಳ ಬಳಿ ಚರ್ಚಿಸಬೇಕೆಂಬ ಕನಿಷ್ಠ ಜ್ಞಾನವು ನಿಮಗೆ ಇರಲಿಲ್ಲವೇ? ಡಿಲಿಮಿಟೇಷನ್ ಎಂಬ ಹಿಂದಿಯೇತರ ರಾಜ್ಯಗಳಿಗೆ ಅಪಾಯಕಾರಿಯಾಗಿರುವ ನೀತಿಯನ್ನು ಮಹಿಳಾ ಮೀಸಲಾತಿ ಬಿಲ್ ಜೊತೆಗೆ ನೀವು ಒಗ್ಗೂಡಿಸಿದ್ದೇಕೆ? ಮಹಿಳಾ ಮೀಸಲಾತಿ ಬಿಲ್ ಎಂಬ ಗುರಾಣಿ ಮುಂದಿಟ್ಟುಕೊಂಡು ನಿಮ್ಮ ಸ್ವಾರ್ಥ ಸಾಧನೆಗೆ ಮುಂದಾಗಿದ್ದಕ್ಕೆ ಜನತೆಗೆ ನೀವು ಉತ್ತರ ನೀಡಬಹುದೇ? ನಿಮ್ಮ ಭಾಷಣದಲ್ಲಿ ನೇರವಾಗಿ ಕಾಂಗ್ರೆಸ್, DMK, TMC ಮತ್ತು ಸಮಾಜವಾದಿ ಪಕ್ಷಗಳನ್ನು ಉಲ್ಲೇಖಿಸಿ ಹಲವು ಬಾರಿ ತೇಜೋವಧೆಯ ಪ್ರಯತ್ನ ಮಾಡಿದಿರಿ. ಇವೆಲ್ಲವೂ ಸಹ ಜಾತ್ಯತೀತ ಪಕ್ಷಗಳಾಗಿವೆ. ಸದಾ ಜಾತ್ಯತೀತ ಪಕ್ಷಗಳೇ ನಿಮ್ಮ ಗುರಿಯಾಗಿರುವುದು ಏಕೆ? ಆರ್ಥಿಕ ವೈಫಲ್ಯ, ಕೊಲ್ಲಿಯುದ್ಧ, ಅಸಮರ್ಪಕ ವಿದೇಶಾಂಗ ನೀತಿ, ಹಣದುಬ್ಬರ, ಬೆಲೆ ಏರಿಕೆ ಮುಂತಾದ ದೇಶದ ಸಮಸ್ಯೆಗಳ ಬಗ್ಗೆ, ಬಡವರ ಸಂಕಷ್ಟದ ಬಗ್ಗೆ ಕೊಂಚವೂ ಗಮನ ಹರಿಸದ ನಿಮಗೆ ಇದ್ದಕ್ಕಿದ್ದ ಹಾಗೆ ಚುನಾವಣೆ ಸಮಯದಲ್ಲಿ ಈ ಬೀದಿ ನಾಟಕವನ್ನು ಆಡುವ ಉತ್ಸಾಹ ಬಂದಿದ್ದು ಹೇಗೆ? ಇಂದು ಇಡೀ ದೇಶವೇ ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಅಸಹ್ಯ ತಾಳಿದೆ. ಬಿಜೆಪಿಯ ನೀಚ ರಾಜಕಾರಣದಿಂದ ನೊಂದಿದೆ. ಸಂಘ ಪರಿವಾರದ ಮತಾಂಧ ಶಕ್ತಿಗಳ ವಿರುದ್ಧ ಛೀಮಾರಿ ಹಾಕುತ್ತಿದೆ. 2 ರಾಜ್ಯಗಳ ಚುನಾವಣೆ ಗೆಲ್ಲಲು ಪ್ರಧಾನಿಯೇ ಟಿವಿ ಎದುರು ಬಂದು ಸುಳ್ಳು ಬೊಗಳಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಏನು ಹೇಳುವಿರಿ? ಇದಕ್ಕೂ ಮುನ್ನ ಭಾರತದ ಇತಿಹಾಸದಲ್ಲಿ ನಿಮ್ಮಂತೆ ವಿಫಲವಾದ ಪ್ರಧಾನಿಯೊಬ್ಬ ಟಿವಿ ಎದುರು ಬಂದು ಈ ರೀತಿ ಗೋಳಾಡಿದ ಉದಾಹರಣೆ ನೀಡಬಲ್ಲಿರಾ? ಜನರ ನಡುವೆ ಜಗಳ ಹಚ್ಚುವುದು, ಕೋಮುವಾದ, ಸುಳ್ಳು ಆರೋಪ, ಭ್ರಷ್ಟಾಚಾರ, ಹಾದರ, ಅನೈತಿಕತೆ, ಹತ್ಯಾಕಾಂಡ ಇವುಗಳನ್ನು ಹೊರತುಪಡಿಸಿ ಅಧಿಕಾರ ಪಡೆಯಲು ನಿಮಗೆ ಸಾಧ್ಯವೇ ಇಲ್ಲ ಎಂಬುದು ಅರಿವಾಗಿದೆಯೇ? ಇಡೀ ಭಾಷಣದಲ್ಲಿ ಪ್ರಧಾನಿ ಮೋದಿ ಮಹಿಳಾ ಸಬಲೀಕರಣ ಎಂಬ ಪದ ಪ್ರಸ್ತಾಪಿಸಿದ್ದು ಬೆರಳೆಣಿಕೆಯಷ್ಟು ಬಾರಿ. ಆದರೆ ಕಾಂಗ್ರೆಸ್ ಪಕ್ಷದ ಹೆಸರು ಹೇಳಿದ್ದು 59 ಬಾರಿ. ಇದು ಏನನ್ನು ಸೂಚಿಸುತ್ತಿದೆ? ಮೋದಿ ಕಾಂಗ್ರೆಸ್ಗೆ ಯಾಕೆ ಇಷ್ಟೊಂದು ಹೆದರುತ್ತಿದ್ದಾರೆ? ಗೆಳೆಯರೆ, ದೇಶದ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕಿರುವ ಪ್ರಧಾನಿ ನರೇಂದ್ರ ಮೋದಿಯ ದುರಾಡಳಿತವನ್ನು ಇನ್ನು ಎಷ್ಟು ದಿನ ಸಹಿಸಿಕೊಳ್ಳಬೇಕೆಂದು ನೀವೇ ನಿರ್ಧರಿಸಿ. ಆಲೋಚನೆ ಬದಲಿಸಿ, ಈ ಪಕ್ಷವನ್ನು ಬದಲಿಸಿ, ಈ ಪ್ರಧಾನಿಯನ್ನು ಬದಲಿಸಿ, ಈ ದುಷ್ಟರ ಹುನ್ನಾರವನ್ನು ವಿಫಲಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.